Hi all, welcome back to my YouTube ಚಾನಲ್ ಚಂದ್ರಗುಣ ವ್ಲಾಗ್ಸ್. ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್. ನಾನು ಮಾರ್ಕೆಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಸಾಮಾನೆಲ್ಲ ತೊಗೋಬೇಕಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಮದ್ದೂರಿಂದ ಮಂಡಿಗೆ ಬಂದಿದ್ದರು. ನಾನು ಆಫೀಸಿಂದ ಬೇಗ ಕೇಳ್ಕೊಂಡು ಬಂದೆ. ಮಾರ್ಕೆಟಲ್ಲೆಲ್ಲ ಸುತ್ತಾಡಿಕೊಂಡು ಏನೇನು ಬೇಕು ಅಂತ ನೋಡಿಕೊಂಡು ಸಾಮಾನುಗಳು ತೊಗೋತಾ ಇದ್ದೀವಿ. ಇಲ್ಲೇನಷ್ಟು ರಶ್ ಇರಲಿಲ್ಲ, ಜನ ಅಷ್ಟೊಂದು ಇರಲಿಲ್ಲ. ಆದರೆ ಪೇಟೆ ಬೀದಿಲಿ ತುಂಬಾ ಜನ ಇದ್ದರು. ಅಲ್ಲೆಲ್ಲ ಸುತ್ತಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಲೇಟೇ ಆಗೋಯ್ತು ಅಂತ ಹೇಳ್ಬೋದು. ಸರಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹೂವು ತಗೊಂಡು ದೋಸೆ ತಿನ್ನೋಣ ಅಂದ್ಬಿಟ್ಟು ದೋಸೆ ತಿಂದ್ಕೊಂಡು ಸ್ವೀಟ್ಸ್ ತೊಗೊಳ್ಳೋಣ ಅಂತ ಅಲ್ಲೇ ಪಕ್ಕದಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಸ್ವೀಟ್ಸ್ ಎಲ್ಲ ತೊಗೊಂಡು ಲಾಡು ತೊಗೊಂಡಿದ್ದೀನಿ ನಾನು. ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ ಅಂತ ಲಾಡು ತೊಗೊಂಡು ಹಂಗೇನೆ ಅಲ್ಲೇ ಪಕ್ಕ ಹೋಳಿಗೆ ಮನೆ ಅಂತ ಇದೆ. ಅಲ್ಲಿ ಒಂದು ಸ್ವಲ್ಪ ಹೋಳಿಗೆಗಳನ್ನೂ ಎಲ್ಲ ತೊಗೊಂಡು ಹೊರಡ್ತಾ ಇದ್ವಿ. ಇಲ್ಲಿಂದ ಮದ್ದೂರಿಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಕಬ್ಬಿರಲಿಲ್ಲ, ಬರೀ ಇದು ಏನು ಹೇಳ್ತಾರೆ ಬಾಳೆದಿನ ತೊಗೊಂಡಿದ್ವಿ, ಕಬ್ಬು ತೊಗೊಂಡಿರಲಿಲ್ಲ. ಆನ್ ದಿ ವೇ ಹೋಗ್ತಾನೆ ನಮ್ಮ ಹಸ್ಬೆಂಡು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಿತ್ಕೋತಾ ಇದ್ದಾರೆ. ಅಲ್ಲಿ ಓನರ್ ಯಾರೂ ಇರಲಿಲ್ಲ. ಸುಮಾರು ಜನ ಕಿತ್ಕೊಂಡು ಹೋಗ್ತಿದ್ರು. ಸರಿ ಅಂದ್ಬಿಟ್ಟು ನಾವು ಚಿಕ್ಕದು ಎರಡು ಕಿತ್ಕೊಂಡು ಹೊರಟ್ವಿ. ಅಲ್ಲಿಂದ ಬಂದು ಮದ್ದೂರಲ್ಲಿ ಸ್ವಲ್ಪ ಸಾಮಾನು ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 7:30, 8 ಆಗಿತ್ತು ಅನಿಸುತ್ತೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ರೀ. ಸಿಂಕೆಲ್ಲ ಫುಲ್ ಕ್ಲೀನ್ ಆಗಿದೆ. ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮನೆಯೆಲ್ಲ ಇನ್ನೊಂದ್ಸಲ ಒರೆಸ್ಕೊಂಡೆ. ಇದು ಬಂದು ಒಬ್ಬಟ್ಟು ತೊಗೊಬಂದಿದ್ದೀವಿ, ಮಂಡ್ಯದಿಂದನೇ ತೊಗೊಬಂದ್ಬಿಟ್ವಿ. ಇದಕ್ಕೆ ಅಕ್ಕಿ ಹಾಕಬೇಕು, ಅಕ್ಕಿ ಬಾಕ್ಸು. ಮನೆಯೆಲ್ಲ ಫುಲ್ ಕ್ಲೀನ್ ಆಗಿದೆ. ಇಲ್ಲೇ ಲಕ್ಷ್ಮೀ ಕೂರಿಸೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಏನೇನಾಗುತ್ತೆ. ಇಲ್ಲಿ ಪೂಜೆದ ಐಟಮ್ಸ್ ಎಲ್ಲ ಇಲ್ಲಿದೆ, ಅಲ್ಲಿ ಹೂವು ಇದೆ. ಬನ್ನಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವಾಗ ಇದು ಕಾಯೆಲ್ಲ ಸುರಿದ್ಬಿಟ್ಟು ಬ್ಯಾಗಲ್ಲಿ ಹಾಕಿಟ್ಟಿದ್ದಾರೆ ನನ್ನ ಹಸ್ಬೆಂಡು. ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಇಟ್ಟಿದ್ದೀನಿ. ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಾಗಿದೆ. ಇಲ್ಲಿ ರವೆ ಉಂಡೆ ಮಾಡೋಕ್ಕೆ ಕೊಬ್ಬರಿ ತುರಿಸಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ತುರ್ಕೊಟ್ಟಿದ್ದಾರೆ ಇದು ಕೊಬ್ಬರಿನ. ಮಾಡಬೇಕು. ಇದು ಬಂದು ಗೋಧಿ ನುಚ್ಚು ಪಾಯಸ ಮಾಡೋಕ್ಕೆ, ಪ್ರಸಾದಕ್ಕೆ. ಒಂದು 4 to 5 ವಿಷಲ್ಸ್ ತಗೊಂಡು ಇಟ್ಕೊಂಡಿದ್ದೀನಿ. ನೀಟಾಗಿ ಗೋಧಿ ನುಚ್ಚನ್ನ ತೊಳ್ಕೊಂಡು ವಿಷಲ್ ಬರ್ಸ್ಕೊಂಡಿದ್ದೀನಿ. ಇದು ನೀಟಾಗಿ ಬೆಂದಿದೆ. ಇದು ಮಾಡೋಕ್ಕೆ ತುಂಬಾ ಸುಲಭ. ನಾನು ಇನ್ನೊಂದ್ಸಲ ಈ ರೆಸಿಪಿನ ಶೇರ್ ಮಾಡ್ತೀನಿ. ಟೈಮ್ ಇವಾಗ 12:22. ದೇವ್ರ ಪ್ರಸಾದ ಆಯ್ತಿದು, ಪಾಯಸ ಆಗಿದೆ. ಇಲ್ಲಿ ರವೆ ಉಂಡೆ ಮಾಡ್ತಾ ಇದ್ದೀನಿ. ಇದು ರವೆ ಉಂಡೆ ಆದಮೇಲೆ ಪುಳಿಯೋಗರೆ ಗೊಜ್ಜು ಮಾಡಿಬಿಡ್ತೀನಿ. ಅದಾದರೆ ಮುಗೀತು, ಇನ್ನೇನು ಮಾಡಲ್ಲ. ಇದು ರಸಾಯನ ಒಂದು ಮಾಡಬೇಕು, ಅದಾದಮೇಲೆ ಕೊನೆಯಲ್ಲಿ ಮಾಡ್ಕೊತೀನಿ. ಇದಾದಮೇಲೆ ಪೂಜೆಗೆ ರೆಡಿ ಮಾಡಬೇಕು. ಬನ್ನಿ ಬೇಗ ಮಾಡೋಣ. ಇದು ರವೆ ಉಂಡೆನ ಬಿಸಿಲೇ ಕಟ್ಟಬೇಕು. ಹಾಲು ಇಟ್ಕೊಂಡಿದ್ದೀನಿ, ಕಾಯಿಸಿಟ್ಕೊಂಡಿರೋದು ಹಾಲು. ಹಾಲು ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ತೀನಿ. ಇದು ಹಾಲು ಹಾಕಿ ನಮ್ಮಮ್ಮ ಕಟ್ತಾಯಿದ್ರು, ನಮ್ಮಮ್ಮ ಮಾಡ್ತಿದ್ರು ಇದನ್ನ. ಕೆನೆ ಬಿದ್ದೋಯ್ತು, ಇದು ಬೇಡ, ಕೆನೆ ಬೇಡ, ತೆಗೆದಿಟ್ಬಿಡೋಣ. ಓಕೆನಾ? ಇದೇನಾಗಲ್ಲ. ಇದು ರವೆ ಉಂಡೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ.
ನಮ್ಮ ಅಣ್ಣಂಗೂ ಇಷ್ಟ ಇದು ರವೆ ಉಂಡೆ ಅಂದರೆ ಫೇವ್ರೆಟು. ಸೊ ನಾನು ಇವಾಗ ಜಾಸ್ತಿ ಮಾಡಲ್ಲ ಇದನ್ನು, ಶುಗರ್ ಹಾಕಿ ಮಾಡಬೇಕು ಅಂತ. ಸೊ ಆಗಲೇ ಲಾಸ್ಟ್ ಇಯರೇ ಮಾಡಿದ್ದು ಅನಿಸುತ್ತೆ ಹಬ್ಬಕ್ಕೆ, ಈ ವರ್ಷ ಮಾಡ್ತಾಯಿದ್ದೀನಿ. ಸೊ ಇದು ಸುಟ್ಟುತ್ತೆ, ನೋಡಿಕೊಂಡು ಕಟ್ಟಬೇಕು. ಸುಡ್ತಾ ಇದೆ. ಸೊ ಉಂಡೆ ಎಲ್ಲ ಕಟ್ಟಿದ್ಮೇಲೆ ತೋರಿಸ್ತೀನಿ ಎಷ್ಟು ಉಂಡೆ ಆಗಿದೆ ಅಂತ. ನಮ್ಮ ಹಸ್ಬೆಂಡ್ ನೋಡಿ ತೋರಣ ಕಟ್ತಾ ಇದ್ದಾರೆ. 1 ಗಂಟೆ ಇವಾಗ. ನಾಯಿಗಳೆಲ್ಲ ಬುಗ್ಗುತ್ತಾ ಇದೆ. ಬೇಗ ಕಟ್ಟಿ, ಟೈಮ್ ಆಗುತ್ತೆ. ಯಾರಿಗೆ ನಿದ್ದೆ ಬಂದರು ನನ್ನ ಸ್ವೀಟಿಗೆ ಮಾತ್ರ ನಿದ್ದೆ ಬರೋಲ್ಲ. ನನ್ನ ಸ್ವೀಟ್ ಮಗಳಿಗೆ ನಿದ್ದೆ ಮಾತ್ರ ಬರೋಲ್ಲ ಅವ್ರಿಗೆ. ಅಲ್ವೇ ಸ್ವೀಟು? ಕಟ್ತಾ ಇದ್ದಾರೆ. ಚಟ್ನಿ ಬನ್ನಿ. ಇಷ್ಟ ಆಗಿದೆ ರವೆ ಉಂಡೆಗಳು. ಸೊ ಇದು ಕುಂಕುಮಕ್ಕೆ ಬರೋರಿಗೆ ರಿಟರ್ನ್ ಗಿಫ್ಟು ಕೊಡೋಕ್ಕೆ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಬಂದಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟೆ. ಆಮೇಲೆ ಗಡ್ಬಿಡಿ ಆಗುತ್ತೆ ಅಂತ ಕಾಯಿ, ಬ್ಲೌಸ್ ಪೀಸು ಮತ್ತು ತಟ್ಟೆ ಹಾಕಿ ಇಟ್ಟಿದ್ದೀನಿ. ಮತ್ತು ಇದು ಬಂದು ಪುಟಾಣಿ ಸೇರು ಬೆಳ್ಳಿದಿದು ಒಡವೆ ಅಂಗಡೀಲಿ ಅಣ್ಣ ಕೊಟ್ಟರು. ದೇವ್ರ ಮನೇಲಿ ಇಟ್ಬಿಟ್ಟು ಅಕ್ಕಿ ತುಂಬಿಸಿ ಪೂಜೆ ಮಾಡಪ್ಪ ಒಳ್ಳೇದಾಗುತ್ತೆ ಅಂತ ತಗೊಬಂದಿದ್ದೀನಿ. ದೇವರ ಅಲಂಕಾರ ಎಲ್ಲ ಮುಗಿಸಿ ಪ್ರಸಾದಗಳೆಲ್ಲ ತೊಗೊಬಂದು ಇಟ್ಟು ಪೂರ್ತಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬೆಳಿಗ್ಗೆ 5 ಗಂಟೆನೇ ಆಗೋಗಿತ್ತು. ನಮ್ಮ ಹಸ್ಬೆಂಡನ್ನು ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಇದೆಲ್ಲ ಆದಮೇಲೆ ಸರಿ ಅಂದ್ಬಿಟ್ಟು ನಾನು 5:15 ಆಗಿತ್ತು. ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಈ ಹಬ್ಬ ಮಾಡೋಕ್ಕೆ, ಏಕೆಂದರೆ ನಾನು ತುಂಬಾ ಇಷ್ಟಪಟ್ಟು ಈ ಹಬ್ಬ ಮಾಡ್ತೀನಿ. ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಬೇರೆಯವ್ರ ಮನೆಗೆ ಹೋಗ್ತಿದ್ವಿ, ಅವರೆಲ್ಲ ಕೂರಿಸಿ ಮಾಡ್ತಿದ್ರು. ನಮ್ಮ ಮನೇಲಿ ಏನು ಮಾಡ್ತಿರ್ಲಿಲ್ಲ. ಸೊ ನನಗೆ ಅವಾಗಿಂದನೇ ಇಷ್ಟ ಇತ್ತು ಮಾಡಬೇಕು ಅಂತ. ಸೊ ಫೈನಲಿ ನಮ್ಮ ಮದುವೆ ಆದಮೇಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಪೂಜೆ ಮಾಡ್ತಿದ್ದೀನಿ ವರ್ಷವೂ. ವರಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಲಕ್ಷ್ಮಿಗೆ ನಾನು ಇದೇ ಫಸ್ಟ್ ಟೈಮು ರೆಡ್ ಕಲರ್ ಸೀರೆ ಉಡಿಸಿ ಅಲಂಕಾರ ಮಾಡ್ತಿರೋದು. ಯಾವ ಥರ ಕಾಣಿಸುತ್ತೋ ಏನೋ ಅಂತ ಅನ್ನಿಸಿತ್ತು. ಆದರೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಲಕ್ಷ್ಮಿದು ಮುಖವಾಡ ನಾನು ಇದು ಮ್ಯಾಟ್ ಫಿನಿಶ್ ಇದೆಯಲ್ಲ, ಇದನ್ನು ತೊಗೊಬಂದಿದ್ದೆ. ದೇವ್ರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಹಬ್ಬಕ್ಕೆ ಸ್ಪೆಷಲ್ ಅಂತ ಅಡುಗೆ ಮಾಡಿದ್ದೀನಿ. ಸೊ ಇದು ಕೋಸಂಬರಿ ಮಿಕ್ಸ್ ಮಾಡ್ಕೋಬೇಕು, ಹಪ್ಪಳ ಕರಿಬೇಕು. ಇದು ಅದೇ ಪ್ರಸಾದ ಮಾಡಿದ್ನಲ್ಲ ಅದಕ್ಕೆ. ಇದು ಬಂದು ಪುಳಿಯೋಗರೆ ಗೊಜ್ಜು, ರೈಸ್ ಬಿಸಿ ಮಾಡಬೇಕು. ಆಮೇಲೆ ಇದು ರೈಸು. ಇದು ಬಂದು ಬೀನ್ಸ್ ಪಲ್ಯ. ಅದಾದಮೇಲೆ ಒಂದು ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಊಟಕ್ಕೆ ಕರೆದಿದ್ದೀನಿ ನನ್ನ ಫ್ರೆಂಡ್ಸ್ಗೆ. ಅವ್ರು ಬಂದಮೇಲೆ ಅವ್ರಿಗೆಲ್ಲ ಬಿಸಿ ಮಾಡಿ ಹಾಕ್ಕೊಡ್ಬೇಕು. ನಂದು ಇವಾಗ ಜಸ್ಟ್ ಊಟ ಆಯಿತು, ಯಾಕೆಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹೊಟ್ಟೆ ಹಸಿತಾಯಿತು. ಸೊ ಅದಕ್ಕೆ ಜಸ್ಟ್ ಇವಾಗ ಒಬ್ಬಟ್ಟು ತಿಂದುಬಿಟ್ಟು ಸ್ವಲ್ಪ ಅನ್ನ ಸಾಂಬಾರು ತಿಂದೆ. ಒಬ್ಬಟ್ಟು ಇಲ್ಲೇ ಇದೆ, ಬಿಸಿ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ನಂಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಸೊ ತಿಂದೆ. ನಮ್ಮ ಪಾಪು ಪುಳಿಯೋಗರೆನೇ ತಿಂದು. ನಮ್ಮ ಹಸ್ಬೆಂಡ್ ಇನ್ನೂ ಕೆಲ್ಸಕ್ಕೆ ಹೋಗಿರೋರು ಇನ್ನೂ ಬಂದಿಲ್ಲ. ಮಧ್ಯಾಹ್ನ ಎಷ್ಟು ಗಂಟೆಗೆ ಬರ್ತಾರೆ ನೋಡಬೇಕು. ಸೊ ಸಂಜೆ ತನಕ ಏನೇನಾಗುತ್ತೆ ನೋಡೋಣ ಬನ್ನಿ. ಮತ್ತು ನಿಮ್ಮ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಅಂತೂ ಸಿಂಪಲ್ಲಾಗೇ ಮಾಡೋದು. ನಂಗೆ ಎಷ್ಟು ತಿಳಿಯುತ್ತೆ ಅಷ್ಟು ಅದ್ರ ಪ್ರಕಾರ ಮಾಡ್ತೀನಿ. ನನಗಂತೂ ತುಂಬಾ ಖುಷಿ ಈ ಹಬ್ಬ ಮಾಡೋಕ್ಕೆ. ನಿಮಗೂ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಫ್ರೆಂಡ್ ಬಂದಿದ್ಲು ಭವಾನಿ. ಸೊ ಫಸ್ಟ್ ಅವಳೇ ಬಂದಿದ್ದು ಕುಂಕುಮಕ್ಕೆ.
ಸೊ ಅವಳಿಗೆ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಊಟ ಮಾಡ್ಕೊಂಡು ಹೋದ್ಲು. ಜಾಸ್ತಿ ಟೈಮ್ ಇರಲಿಲ್ಲ ಅವಳು. ಅವಳಿಗೇನೋ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಬೇಗನೆ ಹೊರಟೋದ್ಲು. ಅಲ್ಲಿ ನೋಡ್ಬೇಕು. ಹಾಂ ಪಾಪು ಅದಲ್ಲಿ ಇಟ್ಬಿಟ್ಟು ಅದು ಬ್ಯಾಗ್ ಕೊಡಪ್ಪ. ಇಲ್ಲೇ ಇಡ್ ಬನ್ನಿ ಮಾಮಿ ಹತ್ರ. ಎರಡು ಕೈಲಿ ಇಡ್ಸ ಕೊಡು. ಸಂಜೆ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಲಕ್ಷ್ಮಿಗೆ ಇನ್ನೊಂದ್ಸಲ ಪೂಜೆ ಮಾಡಿ ಮುತ್ತೈದೆಯರಿಗೆಲ್ರೂ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ. ಸೊ ಸುಮಾರು ಜನ ಬಂದಿದ್ದರು. ನಾನು ಎಲ್ರದ್ದು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವು ನನ್ನ ಫ್ರೆಂಡು, ಸೊ ಅದಕ್ಕೆ ಇವ್ದು ಮಾತ್ರ ಮಾಡ್ಕೊಂಡಿದ್ದೆ. ಸೊ ಅವ್ರಿಗೊಂಥರ ಇರ್ಸು ಮುರ್ಸು ಆಗೋದು ಬೇಡ ಅಂತ ಮಾಡ್ಕೊಳ್ಳಿಲ್ಲ ಅಷ್ಟೇ. ಸರಿ, ಇದಾದಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಕಳಿಸ್ಕೊಟ್ಟೆ. ಸೊ ಅದೆಲ್ಲ ಆದಮೇಲೆ ನಮ್ಮ ಸಣ್ಣ ಪುಟ್ಟ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ. ಮನೆ ವರಮಹಾಲಕ್ಷ್ಮಿ ತುಂಬಾ ಪುಟ್ಟದಾಗಿ ಮಾಡಿದ್ದಿದ್ದು, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳದೊಂದು ಫೋಟೋಶೂಟ್ ಆಯಿತು ಅಂತ ಹೇಳ್ಬೋದು. ಇವತ್ತು ನನ್ನ ಮಗಳು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು. ಮೇಕಪ್ ಕೂಡ ಅವಳೇ ಮಾಡ್ಕೊಂಡಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು, ನಮ್ಮ ಹಸ್ಬೆಂಡು, ನಮ್ಮ ಪಾಪು ಎಲ್ಲ ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿಯದು ಶುಭಾಶಯಗಳು ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.